ಎಲ್ಲರಿಗೂ ನೆನ್ನೆ ಒಂದು ವಿಡಿಯೋ ಮಾಡಿದೆ ST ಫೈಲ್ ಬಗ್ಗೆ. ಆಲ್ರೆಡಿ ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ಅದರ ಫುಲ್ ಸ್ಟೋರಿ ನೋಡ್ಕೊಂಡ್ಬನ್ನಿ ಒಂದು ರೌಂಡ್. 1998 ಒಬ್ಬ UX ವ್ಯಕ್ತಿ ಬಂದು ನಿಯರ್ ಬೈ 8 crores ಒಂದು ಐಲ್ಯಾಂಡ್ ಪರ್ಚೇಸ್ ಮಾಡ್ತಾನೆ. ಇಟ್ಸ್ ಅರೌಂಡ್ 75 acres. ಅದು US ಅಲ್ಲಿ ಕೆನಡಾ ಪಕ್ಕದಲ್ಲೇ ಇರುತ್ತೆ, ಮ್ಯಾಪಲ್ಲಿ ನೋಡಿ. ಇದರ ಹೆಸರು ಬಂದು ಲಿಟಲ್ ಸೇಂಟ್ ಜೇಮ್ಸ್ ಅಂತ ಹೇಳಿ. ಹೊರಗಡೆಯಿಂದ ನೋಡಬೇಕಾದ್ರೆ ಫುಲ್ ಸರೌಂಡೆಡ್ ವಿತ್ ವಾಟರ್ ಆಗಿ ಒಂದು ಐಲ್ಯಾಂಡಲ್ಲಿ ಪ್ಯಾಲೇಸ್ ಥರ ಇರುತ್ತೆ. ಫುಲ್ ಬಿಲ್ಡಿಂಗ್ಸ್ಗಳು, ಗ್ರೀನರಿ ನೋಡಿದ್ರೆ ಹೆಬ್ಬನ್ ಥರ ಇರುತ್ತೆ. ಇಂಥ ಸ್ಪಾಟ್ ಮಧ್ಯದಲ್ಲಿ ಇರ್ತಾರೆ. ಹೊರಗಡೆಯಿಂದ ನೋಡ್ಬೇಕಾದ್ರೆ ಅರಮನೆ ಆದರೂ ಸಮೇತ ಇದರೊಳಗೆ ಡಾರ್ಕ್ ಸೀಕ್ರೆಟ್ಸ್ ತುಂಬ ಹೈಡ್ ಆಗಿರುತ್ತೆ. ಇದರಲ್ಲಿ ಎಷ್ಟು ಸೀಕ್ರೆಟ್ಸ್ ಹೈಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಸುತ್ತಮುತ್ತಲಿರೋ ಜನರೆಲ್ಲ ಈ ಐಲ್ಯಾಂಡ್ನ ಪೀಡೋಫೈಲ್ ಅಂತ ಹೇಳ್ಕೊಂಡು ಇದಕ್ಕೆ ಹೆಸರು ಕೊಟ್ಟಿರ್ತಾರೆ. ಇಲ್ಲಿ 12 ವರ್ಷದಿಂದ 17 ವರ್ಷದ ಹುಡುಗಿರನ್ನು ಕರ್ಕೊಂಡ್ಬಂದು ಟ್ರಾಫಿಕಿಂಗ್ ಮಾಡ್ತಾ ಇದ್ರು, ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ರು. ಈ ಜಾಗದಿಂದ ತಪ್ಸ್ಕೊಂಡು ಯಾರಿಗೂ ಹೋಗೋಕ್ಕಾಗಲ್ಲ. ಒಂದ್ಸಲಿ ಮಾತ್ರ ಒಂದು 15 ವರ್ಷದ ಹುಡುಗಿ ಬಂದು ಈ ಜಾಗದಿಂದ ತಪ್ಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾಳೆ. ಸುತ್ತ ನೀರಿರೋ ಕಾರಣ ಅವ್ರು ಹಿಡಿದು ಅವಳ ಪಾಸ್ಪೋರ್ಟ್ನೆಲ್ಲ ಸೀಸ್ ಮಾಡ್ತಾರೆ. ಫಿಲಮ್ ಇಂಡಸ್ಟ್ರಿ ಅವರು, ಪೊಲಿಟಿಷಿಯನ್ಸ್ ಅವರು ಪಾರ್ಟಿ ಆರ್ಗನೈಸ್ ಮಾಡ್ತಿದ್ರು, ಸೊ ಅಲ್ಲಿಗೆ ಬರ್ತಾ ಇದ್ರು. ಸರಿಯಪ್ಪ, ಇದ್ರದ್ದು ಓನರ್ ಯಾರು ಅಂತ ಹೇಳಿದ್ರೆ ಜೆಫ್ರಿ ಎಫ್ಸ್ಟೀನ್ ಬಂದು ಒಂದು ಕಾಲದಲ್ಲಿ ಟೀಚರ್ ಆಗಿರ್ತಾನೆ. ಸಡನ್ ಆಗಿ ಅವ್ನು ಮುಂದೆ ಹೋಗಿ ಫೈನಾನ್ಷಿಯಲ್ ಅಡ್ವೈಸರ್ ಆಗ್ತಾನೆ ಅರಬ್ ಕಂಟ್ರಿಯಲ್ಲಿರೋರಿಗೆಲ್ಲ. ಅದಾದಮೇಲೆ ಲೈಫೇ ಚೇಂಜ್ ಆಗೋಗುತ್ತೆ. 600+ ಆಸ್ತಿ ಇರೋ ಮಲ್ಟಿ ಮಿಲಿಯನಿಯರ್ ಆಗ್ಬಿಡ್ತಾನೆ ಅವ್ನ ಲೈಫಲ್ಲಿ. ಅವ್ನ ಫ್ರೆಂಡ್ಸಲ್ಲಿ ಬಿಲ್ ಗೇಟ್, ಡೊನಾಲ್ಡ್ ಟ್ರಂಪ್, ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಅವನ ಜೊತೆ ಇರ್ತಾರೆ. ವಿಡಿಯೋಕ್ಕಾಗಿ ವೆಯ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ US ಅಲ್ಲಿ ಏನು ನಡೀತಿದೆ ಫುಲ್ ಜಾತಕನೇ ನಿಮಗೆ ಹೇಳ್ತೀನಿ.